ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಗುರುವಾರ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಸೊ ಇವತ್ತು ರಾಯರ ವಾರ, ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸ್ನೇಹಿತರೆ, ಜಾತಿ ಜಾತಿ ಜಾತಿ, ಕುಲ ಕುಲ ಕುಲ, ನಿನ್ನ ಕುಲವೇನಾದರೂ ಬಲ್ಲಿರ ಅಂತ ಕನಕದಾಸರು ಕೇಳ್ತಾರೆ. ಆ್ಯಂಡ್ ದೆನ್ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರು ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಬಾರಸಿಕರ ಜೈನರ ಉದ್ಯಾನ, ಇದು ಧರ್ಮಕ್ಕೆ ಸಂಬಂಧಪಟ್ಟಂತೆ ಕುವೆಂಪು ಅವರು ಹೇಳ್ತಾರೆ. ಆ್ಯಂಡ್ ದೆನ್ ಎಲ್ಲ ಮತದ ಹೊಟ್ಟ ತೂರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುನಿಯ ನಿಕೇತನ ಅಂತ ಒನ್ಸ್ ಅಗೈನ್ ಕುವೆಂಪು ತಾತ ಹೇಳ್ತಾರೆ. ಒಂದು ಧರ್ಮ ಅಥವಾ ಒಂದು ಜಾತಿನ ಒಡೆದು ಇನ್ನೊಂದು ಧರ್ಮನ ಕೊಂದು ಮತ್ತೊಂದು ಧರ್ಮನ ಉಳ್ಸೋಕ್ಕಾಗುತ್ತೇನ್ರಿ ಅಂತ ತೇಜಸ್ವಿ ಅವರು ಕೇಳ್ತಾರೆ. ಇಷ್ಟೆಲ್ಲದರ ನಡುವೆ ಯಾವುದು ಬಸವಣ್ಣವರ ವಚನಗಳಿದ್ದಾವೆ. ಸೊ ಯಾರ್ದೇನೇ ಇದ್ರೂ 75 ವರ್ಷ ಸ್ವತಂತ್ರ ಬಂದು ಅಥವಾ ಮಾನವೀಯ ಮೌಲ್ಯಗಳಿಗೆ ಅರ್ಥನೇ ಇಲ್ಲದಂತೆ ಮೃಗಗಳಾಗೆ ನಮ್ಮ ಸಮಾಜ ವರ್ತಿಸ್ತಾ ಇದೆ. ಸೊ ಯಾವುದು ಕೇಳ್ತಾ ಇದ್ದೀನಿ ಅಂತ ಅರ್ಥ ಆಗಿರ್ಬೋದು ಸ್ನೇಹಿತರೆ. ಸೊ ನಾನು ಹೇಳೋದು, ಒಬ್ಬ ದಲಿತನ ಪ್ರೀತಿಸಿದಂಥ ಲಿಂಗಾಯತ ಜನಾಂಗದ ಹುಡುಗಿನ ತನ್ನ ತಂದೆ ಮರ್ಯಾದೆ ಹೋಯ್ತು ಅಂದ್ಬಿಟ್ಟು ಮರ್ಯಾದೆ ಹತ್ಯೆ ಹೆಸರಲ್ಲಿ ಇನ್ನೊಂದು ಹತ್ಯೆ ಆಗಿದೆ. ನಾನು ಹೇಳೋದು, ಕನಿಷ್ಠ ಮಾನವೀಯ ಮೌಲ್ಯಗಳನ್ನ ಇಲ್ಲದೆ ಇರ್ತಕ್ಕಂಥ ಈ ಸಮಾಜದಲ್ಲಿ, ಜಾತಿ ಜಾತಿ ಅಂತ ಹೊಡೆದಾಡ್ತಕ್ಕಂಥ ಸಮಾಜದಲ್ಲಿ ಸಂವಿಧಾನ ಅಂತ ಇಟ್ಕೊಂಡು ಅಳ್ಳಾಡಿಸ್ತಾರಲ್ಲ ಅವ್ರುಗಳು, ಈ ವ್ಯವಸ್ಥೆಗೆ ಸಂವಿಧಾನದಲ್ಲಿ ಬದಲಾವಣೆ ತರಬೇಕ್ರಿ. ಇನ್ನು ಎಷ್ಟು ಮರ್ಯಾದೆ ಹತ್ಯೆಗಳನ್ನ ನೋಡಬೇಕು ಅನ್ನೋದು ನನಗಂತೂ ಗೊತ್ತಿಲ್ಲ. ಏನ್ರಿ ಜಾತಿಲಿ ಏನಿರುತ್ತೆ ರೀ? ಈಗ ನಾನೊಬ್ಬ ಒಕ್ಕಲಿಗಾಗಿರ್ತೀನಿ, ಇನ್ನೊಬ್ಬ ಕುರುಬ ಆಗಿರ್ತಾನೆ, ಮತ್ತೊಬ್ಬಳು ದಲಿತರಾಗಿರ್ತಾರೆ, ಇನ್ನೊಬ್ಬರು ಜಾಡ್ಮಲೆ ಆಗಿರ್ತಾರೆ. ಎಲ್ಲರ ಮೈಯಲ್ಲಿ ಅರಿಯೋದು ರಕ್ತಾನೆ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಅಕಸ್ಮಾತು ನಿತ್ಯ ಕರ್ಮಕ್ಕೆ ಹೋದಾಗ ಏನಾದ್ರೂ ನಾನು ಒಕ್ಕಲಿಗ ಅಂದ್ಬಿಟ್ಟು ನನಗೆ ಚಿನ್ನ ಬೆಳ್ಳಿ ಮುತ್ತು ರತ್ನ ಏನಾರ ಬೀಳುತ್ತೇನ್ರಿ? ನನ್ನಲ್ಲಿ ಬೀಳೋದನ್ನೇ ಅವರಲ್ಲಿ ಬೀಳೋದು. ನಾನು ನೀರು ಕುಡಿಯೋ ನೀರನ್ನ ಅವ್ರು ನೀರು ಕುಡಿದ್ರು ಅದು ನೀರೇ. ನಾನು ಊಟ ಮಾಡೋದು, ನಾನು ಗಾಳಿ ಸೇವಿಸೋದು ಎಲ್ಲವೂ ಅದೇನೆ. ಏನು ನನಗಂತೂ ಒಂದಂತೂ ಗೊತ್ತಿಲ್ಲ. ತನ್ನ ಸ್ವಂತ ಮಗಳನ್ನ ಕೊಚ್ಚಿ ಒಬ್ಬ ತಂದೆ ಒಬ್ಬ ಅನಾಗರಿಕನಾಗಿ ವರ್ತನೆ ಮಾಡಿದ್ದಾನೆ ಅಂತ ಅಂದರೆ ಇದು ಯಾವ ರೀತಿಯ ಸಮಾಜ, ಏನು ಎತ್ತ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಆ ಹುಡುಗ ಏನು ಪಾಪ ಮಾಡಿದ್ನೋ. ಇಷ್ಟೆಲ್ಲದರ ನಡುವೆ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಅಂದರೆ, ಅವರು ದಲಿತ ಕುಟುಂಬ ಅಥವಾ ಇನ್ನೊಂದು ಯಾವುದೋ ಕುಟುಂಬ ಆದ್ರೂ ಬಸವಣ್ಣನವರ ಅನುಯಾಯಿಗಳಂತೆ. ಇಷ್ಟೆಲ್ಲ ಇದ್ರೂ ಅವ್ರ ತಂದೆ ಹೋಗಿ 8 ತಿಂಗಳು ಗರ್ಭಿಣಿ ಟ್ರ್ಯಾಕ್ಟ್ರಿಗೆ ಬುದ್ಧಿ ಮಾಡಿ ಕೊನೆಗೆ ಹತ್ಯೆನ ಮಾಡಿದ್ದಾನೆ. ಏನಪ್ಪ ಸಿಕ್ತು? ಏನ್ರಿ ಸಿಗುತ್ತೆ? ಎಷ್ಟು ಜೀವ ಆ ಹುಡುಗಿ ಲೈಫ್ ಹಾಳಾಯಿತು. ಆ ಹುಡುಗಿನ ಮದುವೆ ಆದಂಥ ಆ ದಲಿತನ ಯುವಕನ ಲೈಫ್ ಹಾಳಾಯಿತು. ಯಾರಿಗಾಗಿ ಬದುಕು? ಜಾತಿ 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 ಅಂತ ಯಾಕ್ರಪ್ಪ ಸಾಯ್ತೀರಾ? ಧರ್ಮ, ಜಾತಿ, ಕುಲ ಎಲ್ಲನೂ ಒಂದೇ ರೀ. ಪ್ರತಿಯೊಂದು ಒಂದೇ. ಮನುಷ್ಯ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಬದುಕೋದನ್ನು ಕಲೀರಿ. ಸೊ ಯಾವುದೇ ಜಾತಿ, ಯಾವುದೇ ಧರ್ಮ, ಎಲ್ಲ ಹೇಳೋದು ಒಂದೇ. ಎಲ್ಲರೂ ಒಂದೇ. ಎಲ್ಲರ ಮೈಯಲ್ಲಿ ಹರಿತಾ ಇರೋದು ರಕ್ತ. ಗ್ರೂಪು ಬೇರೆ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡದೇನೆ ಮೃಗೀಯ ರೀತಿಗಳಲ್ಲಿ ಇನ್ನೂ ವರ್ತಿಸ್ತಿರಲ್ಲ. ಇದು ನಾಗರಿಕ ಸಮಾಜದ ಅನಾಗರಿಕರಿಗೆ ಹೇಳಬೇಕೋ ಅಥವಾ ಇನ್ಯಾವ ರೀತಿ ಹೇಳಬೇಕೋ ನನಗಂತೂ ಗೊತ್ತಿಲ್ಲ. ಮೊನ್ನೆ ಒರಿಸ್ಸಾದಲ್ಲೋ ಎಲ್ಲೋ ಇನ್ನೊಂದು ಇದೇ ರೀತಿ ಅಲ್ಲಿ ಕೂಡ ಹುಡುಗಿ ಮೇಲ್ಜಾತಿ, ಹುಡುಗ ದಲಿತ ಅಂದ್ಬಿಟ್ಟು ಹುಡುಗನ ಸಾಯಿಸಿದ್ರು. ಸೊ ಇಲ್ಲಿ ಹುಡುಗಿನೇ ಸಾಯಿಸಿದ್ದಾರೆ. ಇನ್ನೂ ಎಲ್ಲೆಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ ಸ್ನೇಹಿತರೆ. ಒಂದಂತೂ ನಿಜ, ಹೋಗ್ಬೇಕಾದ್ರೆ ನಾವು ಏನು ತೊಗೊಂಡೋಗಲ್ಲ ಒಂದು. ಆ್ಯಂಡ್ ದೆನ್ ಆಮೇಲೆ ನಮ್ಮ ಹುಟ್ಟು ಆಕಸ್ಮಿಕ. ನಾವು ಇವರು ಇದರಲ್ಲೇ ಹುಟ್ಟಬೇಕು, ಈ ಜಾತಿಲೇ ಹುಟ್ಟಬೇಕು, ಆ ಧರ್ಮದಲ್ಲೇ ಹುಟ್ಟಬೇಕು ಅನ್ನೋದು ಯಾವುದೂ ಇರಲ್ಲ. ಬೈ ಚಾನ್ಸ್ ಆಗಿ ಬಂದಿರ್ತೀವಿ, ಬೈ ಚಾಯ್ಸ್ ಆಗಿ ನಮಗೆ ಧರ್ಮ ಮತ ಬಂದಿರುತ್ತೆ. ಸೊ ಆದ್ದರಿಂದ ನಾನು ಕೇಳೋದಿಷ್ಟೇ ಎಲ್ಲರಿಗೂ, ಪ್ರತಿಯೊಬ್ರಿಗೂ, ಧರ್ಮ ಜಾತಿ ಜಾತಿ ಅಂತ ಸಾಯಬೇಡಿ. ಸೊ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಬದುಕಿ, ಮಾನವೀಯ ಮೌಲ್ಯಗಳನ್ನ ಎತ್ತಿಡಿರಿ ಅಂತ ಹೇಳ್ತಾ, ತುಂಬ ಬೇಜಾರಾಗುತ್ತೆ. ಇನ್ನೂ ಎಷ್ಟು ಮುಂದೆ ನೋಡಬೇಕಾ, ಏನು ಎತ್ತ. ಸೊ ಸಂವಿಧಾನ ಅಂತ ಹೇಳ್ತಾರಲ್ಲ, ಇದಕ್ಕೆ ಬದಲಾವಣೆಗಳನ್ನ ತಗೊಬನ್ನಿ. ಎಲ್ಲರೂ ಒಂದೇ ಅಂತ ಮಾಡಿ ಯಾವುದೋ ಒಂದು ಕುಲಕ್ಕೆ ಯಾವುದೋ ಒಂದಕ್ಕೆ
ಇದು ಮಾಡಿದ್ರೆ ಅದು ಸಂವಿಧಾನ ಅನ್ನಿಸ್ಕೊಳ್ಳಲ್ಲ. ಮಾನವೀಯ ಮೌಲ್ಯವಾದ ಸಂವಿಧಾನನ ತನ್ನಿ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.